Good morning, my dear students. Today, in this video clip, I want to discuss about remaining points in the vector scalars and vectors chapters, especially based on that is the vectors. You know that is the addition of vectors. There are different laws. And you know the multiplication of vector by real number, and you know the resolution of a vector. Already you know all these things, and you come to the point now multiplication of a vectors. ನಾವಿಲ್ಲಿ ಎಲ್ಲಿ ಬರೋಣ ಅಂದ್ರೆ multiplication of a vectors ಬರೋಣ ನಾವು. And before going to discuss about that point, I want to request to all my dear students, you become a subscriber our physics channel by pressing the subscriber button and bell button, subscriber button and the bell button, and you become a subscriber for our channel. Yes, fine. But ಕೆಲವೊಂದು ಪಾಯಿಂಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನು ನಾನು ಇಲ್ಲೇ ಅದು ಏನು ಅನ್ನೋದ್ರ ಬಗ್ಗೆ ಆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಇವಾಗ ಏನು ನಮ್ಮ ಮಲ್ಟಿಪ್ಲಿಕೇಶನ್ ಆಫ್ ಫ್ಯಾಕ್ಟರ್ಸ್ ಹೇಳೋದಕ್ಕಿಂತ ಮೊದಲು ಮಲ್ಟಿಪ್ಲಿಕೇಶನ್ ಆಫ್ ಫ್ಯಾಕ್ಟರ್ ಬೈ ಸ್ಕೇಲಾರ್ ಒಂದು ಸ್ವಲ್ಪ ಹೇಳಿಬಿಟ್ಟು ನಮ್ಮ ಮುಂದೆ ಹೋಗ್ತಾನೆ. ಏನು ಮಲ್ಟಿಪ್ಲಿಕೇಶನ್ ಆಫ್ ಫ್ಯಾಕ್ಟರ್ by scalar. Yes, what is the meaning of this one? Any factor is multiplied by another scalar quantity. Any vector quantity, it is multiplied by the scalar quantity, it gives the result new vector quantity. This is called multiplication of vector by scalar. ಈಗ ನಾವು vector quantity ನ ನಾವು ಸ್ಕೇಲಾರ್ ಕ್ವಾಂಟಿಟಿಯಿಂದ ಗುಣಾಕಾರ ಮಾಡಿದರೆ ನಮಗೆ ಬೇರೆ ವೆಕ್ಟರ್ ಸಿಗುತ್ತೆ. ಇದಕ್ಕೆ ನಾವೇನಂತೀವಿ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಸ್ಕೇಲಾರ್ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ ವೆಲಾಸಿಟಿ ಅನ್ನೋದು ವೆಕ್ಟರ್, ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ದ ಮಾಸ್. ವೆಲಾಸಿಟಿ ಇಸ್ ದ ವೆಕ್ಟರ್ ಆ್ಯಂಡ್ ಮಾಸ್ ಇಸ್ ಸ್ಕೇಲಾರ್. ವೆನ್ ದಟ್ ವೆಲಾಸಿಟಿ ಈಸ್ ಮಲ್ಟಿಪ್ಲೈಡ್ ಬೈ ದಟ್ ಈಸ್ ದ ಮಾಸ್ ಆ್ಯಂಡ್ ಇಟ್ ಗಿವ್ ದ ರಿಸಲ್ಟ್ ವೆಕ್ಟರ್ ಕ್ವಾಂಟಿಟಿ, ದಟ್ ಈಸ್ ಮೊಮೆಂಟಮ್. ಮೊಮೆಂಟಮ್ ವೆಕ್ಟರ್ ಕ್ವಾಂಟಿಟಿ, ಬಟ್ ಮ್ಯಾಗ್ನಿಟ್ಯೂಡ್ ಹೆಚ್ಚಾಗುತ್ತೆ. ವೆಕ್ಟರ್ ವಿ ವೆಲಾಸಿಟಿ ಎಷ್ಟಿತ್ತು ವೆಕ್ಟರ್ ವಿ, ಅದಕ್ಕಿಂತ ಮ್ಯಾಗ್ನಿಟ್ಯೂಡ್ ಮೊಮೆಂಟಮ್ದು ಹೆಚ್ಚಿರುತ್ತದೆ, ಬಟ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ದಿ ಸ್ಕೇಲಾರ್ ಕ್ವಾಂಟಿಟಿ. ನೋ ಆಲ್ರೆಡಿ ಯು ನೋ ವೆಲ್ ನೋನ್ ಇಕ್ವೇಷನ್ ಯಾವುದು? ಎಕ್ಸಲರೇಷನ್ ಈಸ್ ದ ವೆಕ್ಟರ್, ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಮಾಸ್, ಇಟ್ ಗಿವ್ ದ ರಿಸಲ್ಟ್ ಫೋರ್ಸ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ನ್ಯೂಟನ್ ಸೆಕೆಂಡ್ ಲಾ, ಇದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಒಳಗೆ ಇವೆರಡು ಪಾಯಿಂಟ್ ಬಂದಿದ್ದಾವೆ. ಏನದು? ಎ ವೆಕ್ಟರ್ ಕ್ವಾಂಟಿಟಿ ಈಸ್ ಮಲ್ಟಿಪ್ಲೈಡ್ ಬೈ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಗಿವ್ ದ ಅನದರ್ ವೆಕ್ಟರ್ ಕ್ವಾಂಟಿಟಿ. ದಿಸ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಸ್ಕೇಲಾರ್. ದರ್ ಇಸ್ ಸೋ ಮೆನಿ ಎಕ್ಸಾಂಪಲ್ಸ್. ನಾ ಇಲ್ಲಿ ಕೊಟ್ಟಿರೋದು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನು? ವೆಲಾಸಿಟಿ ಅನ್ನೋ ವೆಕ್ಟರ್ಗೆ ಮಾಸ್ ಅನ್ನೋ ಸ್ಕೇಲಾರ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮೊಮೆಂಟಮ್ ಅನ್ನೋದು ಸಿಗುತ್ತೆ ವೆಕ್ಟರ್ ಕ್ವಾಂಟಿಟಿ. ಎಕ್ಸಲರೇಷನ್ ಅನ್ನೋ ವೆಕ್ಟರ್ಗೆ ಸ್ಕೇಲಾರ್ ಕ್ವಾಂಟಿಟಿ ಮಾಸ್ನಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಫೋರ್ಸ್ ಅನ್ನೋ ಕ್ವಾಂಟಿಟಿ ಸಿಗುತ್ತೆ ಹೇಳ್ಬೋದು ನಾವು ಈ ಥರ. ದಿಸ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಫ್ ವಾಟ್ ಯು ಸೇ ವೆಕ್ಟರ್ ಬೈ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ನಾವು ಯು ಕಮ್ ಟು ದ ಪಾಯಿಂಟ್. ಅನದರ್ ಒನ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್. ಅಂದ್ರೆ 2 ವೆಕ್ಟರ್ ಗುಣಾಕಾರ ಮಾಡಿದರೆ ಏನು ಬರುತ್ತೆ, ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಆಫ್ ಎನಿ ನಂಬರ್ ಅಂದ್ರೆ ಯಾವುದೇ ಒಂದು ಸ್ಕೇಲಾರ್ಸ್ ತೊಗೊಂಡ್ರೆ ಗುಣಾಕಾರ ಮಾಡ್ತೀವಲ್ಲ, ಒಂದೇ ಮೆಥಡ್ ಇರುತ್ತೆ. ಓನ್ಲಿ ಒನ್ ಮೆಥಡ್. 2 × 4 8 ಫಿನಿಶ್, 3 × 6 18 ಫಿನಿಶ್, ಈ ಥರ 3 × 2 6 ಫಿನಿಶ್. ಬಟ್ ಇನ್ ದ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಫ್ಯಾಕ್ಟರ್ಸ್ ನಾಟ್ ಲೈಕ್ ದಟ್. ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್, ಅನದರ್ ಒನ್ ಈಸ್ ಫ್ಯಾಕ್ಟರ್ ಪ್ರಾಡಕ್ಟ್. ಇಲ್ಲೇ 2 ಟೈಪ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಒಂದು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಬರ್ತದೆ, ಇನ್ನೊಂದು ವೆಕ್ಟರ್ ಪ್ರಾಡಕ್ಟ್ ಅಂತ ಬರ್ತದೆ. ಏನಿದು? 2 ಫ್ಯಾಕ್ಟರ್ಸ್ ಗುಣಾಕಾರ ಮಾಡಿದರೆ, 2 ವೆಕ್ಟರ್ ಕ್ವಾಂಟಿಟಿ ಗುಣಾಕಾರ ಮಾಡಿದರೆ
ನಮಗೆ ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಎರಡು ಬೇರೆ ಬೇರೆ ವೆಕ್ಟರ್ನ ಗುಣಾಕಾರ ಮಾಡಿದರೆ ನಮಗೆ ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಇದಕ್ಕೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತ ನಾವು. ವೆನ್ ದ ಟೂ ವೆಕ್ಟರ್ಸ್ ಆರ್ ಮಲ್ಟಿಪ್ಲೈಡ್ ಇಟ್ ಗಿವ್ ದ ರಿಸಲ್ಟ್ ಸ್ಕೇಲಾರ್ ಕ್ವಾಂಟಿಟಿ. ದಿಸ್ ಈಸ್ ಕಾಲ್ಡ್ ಸ್ಕೇಲಾರ್ ಪ್ರಾಡಕ್ಟ್. ವೆಕ್ಟರ್ ಪ್ರಾಡಕ್ಟ್ ಅಂದರೆ ವೆನ್ ದ ಟೂ ವೆಕ್ಟರ್ಸ್ ಆರ್ ಮಲ್ಟಿಪ್ಲೈಡ್ ಇಟ್ ಗಿವ್ ದ ರಿಸಲ್ಟ್ ವೆಕ್ಟರ್ ಕ್ವಾಂಟಿಟಿ. ಎರಡು ಟೈಪ್ ಬರುತ್ತೆ ಮಲ್ಟಿಪ್ಲಿಕೇಶನ್. ಎಲ್ಲೇ ಇದು ವೆಕ್ಟರ್ ಆಲ್ಜಿಬ್ರಾದೊಳಗೆ ಬರುತ್ತೆ. ಫ್ಯಾಕ್ಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಪ್ರೇಟ್ ಆಲ್ಜಿಬ್ರಾ ಅದ, ಅದಕ್ಕೆ ನಾವೇನಂತ ಹೇಳ್ತೇವೆ ಹೇಳ್ರಿ, ವೆಕ್ಟರ್ ಆಲ್ಜಿಬ್ರಾ ಅಂತ ಹೇಳ್ತೇವೆ ನಾವು. ಸರಿ, ಇವಾಗಿಲ್ಲೇ ವೆಕ್ಟರ್ ಎ ಅನ್ನೋದು ವೆಕ್ಟರ್ ಬಿ ಅನ್ನೋದು ಎರಡು ವೆಕ್ಟರ್ಸು. ನಾವು ಮಲ್ಟಿಪ್ಲೈ ದೀಸ್ ಟು ಇಟ್ ಗಿವ್ ದ ರಿಸಲ್ಟ್ ಸ್ಕೇಲಾರ್ ಕ್ವಾಂಟಿಟಿ. ಸಿ ಈಸ್ ದ ಸ್ಕೇಲಾರ್. ಹೌ ಯು ರೈಟ್? ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಡಾಟ್ನಿಂದ ಇಂಡಿಕೇಟ್ ಮಾಡಬೇಕು. ಡಾಟ್ ಇಂಡಿಕೇಟ್ಸ್ ಸ್ಕೇಲಾರ್ ಪ್ರಾಡಕ್ಟ್. ಹೆನ್ಸ್ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಆಲ್ಸೋ ನೋನ್ ಆಸ್ ಡಾಟ್ ಪ್ರಾಡಕ್ಟ್. ಸ್ಕೇಲಾರ್ ಪ್ರಾಡಕ್ಟ್ಗೆ ನಾವೇನಂತೀವಿ? ಡಾಟ್ ಪ್ರಾಡಕ್ಟ್ ಅಂತ. ನಾವು ಸ್ಕೇಲಾರ್ ಪ್ರಾಡಕ್ಟ್ಗೆ ನಾವೇನಂತ ಹೇಳ್ತೇವೆ ಹೇಳ್ರಿ? ಡಾಟ್ ಪ್ರಾಡಕ್ಟ್ ಅಂತ. ಡಾಟ್ನಿಂದನೇ ರೆಪ್ರೆಸೆಂಟೇಷನ್ ಮಾಡಬೇಕು. ನಾ ಮುಂದೆ ನಾನು ಏನು ಹೇಳ್ತೀನಿ ಇವಾಗ, ಹೌ ಯು ಡಿಫೈನ್, ಆ್ಯಕ್ಚುಲಿ ಹೇಗೆ ಡಿಫೈನ್ ಮಾಡ್ತೇನೆ? ಸ್ಕೇಲಾರ್ ಪ್ರಾಡಕ್ಟ್ ಆಫ್ ದ ಟೂ ವೆಕ್ಟರ್ಸ್ ಈಸ್ ದ ಆರ್ ಈಸ್ ಈಕ್ವಲ್ ಟು multiplication of the magnitudes of the two vectors and cosine of the angle between the two vectors. Once again I repeat, the scalar product of the two vectors is the multiplication of magnitudes of the two vectors and angle between the two vectors. Now hege ಹೇಳ್ತಾರೆ, vector a dot vector b representation ಮಾಡೋದು ಹೀಗೆ, vector a dot vector b is equal to modulus of the vector a into modulus of the vector b cos theta. Are you right? Instead of modulus of the vector a means what? Magnitude of the vector a. Modulus of the vector b means what? Magnitude of the vector b. AB cos theta. Like this. AB cos theta. Vector a dot vector b is equal to AB cos theta. Once again I repeat. Scalar product of the two vectors is the product of the magnitudes of the two vectors and cosine of the angle between the two vectors. Like that. ಹಾಗಾದರೆ ಬಿ ಕಾಸ್ ಥೀಟಾ ನಾ ಇಲ್ಲಿ ಬರೀತೀನಿ. ನಾನು ಇಲ್ಲೋ ಡಯಾಗ್ರಾಮ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಇಸ್ ದಿಸ್ ಒನ್. ಹಿಯರ್ ಇಲ್ಲಿ ಏನು ಹೇಳ್ತೀವಿ? ಬಿ ಕಾಸ್ ಥೀಟಾ. ಬಿ ಕಾಸ್ ಥೀಟಾ ಈಸ್ ಪ್ರೊಜೆಕ್ಷನ್ ಆಫ್, ಏನು ಹೇಳ್ತಾ ನಾವು? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಅಲಾಂಗ್ ವೆಕ್ಟರ್ ಎ ಅಂತ ಹೇಳ್ತಾನೆ ಈ ಡಯಾಗ್ರಾಮ್ಗಳು. ಅದೇ ರೀತಿ a cos theta is projection of vector a along, that is along vector b. b cos theta is projection of the vector b along vector a. a cos theta is projection of the vector a along vector b. ಹಿಂಗೆ ಹೇಳ್ತಾನೆ. You know this one. ಅವಾಗ ನಾವೇನಂತೀವಿ? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಇಂಟು ಬಿನಾದರೂ ಬರೀಬೋದು, ಬಿ ಕಾಸ್ ಥೀಟಾ ಇಂಟು ಏನಾದರೂ ಬರೀಬೋದು. ಫೈನಲಿ ದಿಸ್ ಈಸ್ ಎ ಬಿ ಕಾಸ್ ಥೀಟಾ ಅಂತ ಬರೀಬೋದು. ಅದಕ್ಕೆ ನಾವು ಬಿ ಕಾಸ್ ಥೀಟಾ, ಎ ಕಾಸ್ ಥೀಟಾ ಏನಿದು? ಬಿ ಕಾಸ್ ಥೀಟಾ ಇಸ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಬಿ ಅಲಾಂಗ್ ವೆಕ್ಟರ್ ಎ ಕಾಸ್ ಥೀಟಾ ಇಸ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ಅಲಾಂಗ್ ವೆಕ್ಟರ್ ಬಿ ಅಂತ ನಾವೇನು ಮಾಡ್ತೀವಿ ಇಲ್ಲಿ ತಗೊಳ್ತೀವಿ. ಸರಿ, ಈಗ ನಾವಿಲ್ಲಿ ಸ್ಪೆಷಲ್ ಕೇಸಿಗೆ ಬರೋಣ. ಅಂದ್ರೆ ಆ್ಯಂಗಲ್ ಬೇರೆ ಬೇರೆ ಇದ್ರೆ, ಎಸ್ ಆ್ಯಂಗಲ್ ಬೇರೆ ಬೇರೆ ಇದ್ರೆ ಏನು ಇವಾಗ ನೋಡಿಲ್ಲ. ಇಫ್ ಥೀಟಾ ಈಸ್ ಈಕ್ವಲ್ ಟು 0, ಇಫ್ ಥೀಟಾ ಈಸ್ ಈಕ್ವಲ್ ಟು 0, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಹಿಯರ್ ವೆಕ್ಟರ್ ಎ ಪ್ಯಾರಲಲ್ ವೆಕ್ಟರ್ ಬಿ. ಅವಾಗ ಏನಾಗುತ್ತೆ? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಬಿ. ಇಟ್ ಈಸ್ ದ ಮ್ಯಾಕ್ಸಿಮಮ್. ವೆನ್ ದ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್ ಒನ್ ಆ್ಯಂಡ್ ಅನದರ್, ದೆನ್ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್. ಸರಿ, ಥೀಟಾ ಈಕ್ವಲ್ ಟು 90 ಡಿಗ್ರಿ. ಇಫ್ ಥೀಟಾ ಇಟ್ ಈಕ್ವಲ್ ಟು 90 ಡಿಗ್ರಿ, ಹಿಯರ್ ವೆಕ್ಟರ್ ಎ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಕಾಸ್ ಥೀಟಾ ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ ಕಾಸ್ ಥೀಟಾ 1 ಆಗ್ತದೆ, ಇಲ್ಲೇ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಆಗುತ್ತೆ. ಇಲ್ಲಿ ಕಾಸ್ ಥೀಟಾ ಏನಾಗುತ್ತೆ? 0 ಆಗುತ್ತೆ. ದೇರ್ ಫೋರ್ ಇಟ್ ಬಿಕಮ್ 0. ದಿಸ್ ಈಸ್ ಯು ಸೇ ಟು ಬಿ ಮಿನಿಮಮ್.
When two vectors are perpendicular to each other, at that time scalar product is minimum. When the two vectors are parallel one and another, at that time scalar product is maximum. This is a special case. Now what are the properties? Properties of the scalar product. Now see here, scalar product obey the commutative law. Scalar product, it obey commutative law. And it means vector A dot vector B is equal to vector B dot vector A. Dot compulsory ಬರಿಬೇಕಿಲ್ಲ. Dot ಇದೆಯಲ್ಲ ಇದು ಕಂಪಲ್ಸರಿ ಬರಿಬೇಕು. It is the commutative law. It obey the distributive law for the addition. Vector A dot into bracket vector B plus vector C is equal to vector A dot vector B plus vector A dot vector C. Okay. Now, if lambda is the real number, at that time vector A dot lambda into vector B ನಾವು ರಿಯಲ್ ನಂಬರ್ ಮಲ್ಟಿಪ್ಲೈ ಮಾಡೀವಿ. ಅಟ್ ದ್ಯಾಟ್ ಟೈಮ್ ಇವು ಮಲ್ಟಿಪ್ಲಿಕೇಶನ್ಗೆ ನಾವೇನು ಮಾಡಬಹುದು, ರಿಯಲ್ ನಂಬರ್ ತಗೋಬೋದು. ಡೈರೆಕ್ಟಾಗಿ ಒಂದಕ್ಕೆ ಯಾವ್ದು ರಿಯಲ್ ನಂಬರ್ ಇದ್ದರೂ ಕೂಡ ಹೋಲ್ ಪ್ರಾಡಕ್ಟ್ಗೆಲ್ಲ ಬಂದುಬಿಡುತ್ತೆ. ಇನ್ ಫಾರ್ ಯೂನಿಟ್ ಫ್ಯಾಕ್ಟರ್, ದಿಸ್ ಒನ್ ಇನ್ 3 dimension. ದಿಸ್ ಈಸ್ ದ ಎಕ್ಸ್ ಆಕ್ಸಸ್, ದಿಸ್ ಈಸ್ ವೈ ಆಕ್ಸಸ್, ದಿಸ್ ಈಸ್ ಝೆಡ್ ಆಕ್ಸಸ್. I cap is unit vector along x axis, j cap is unit vector along y axis, k cap is unit vector along z axis. I cap, j cap, k cap are the unit vectors. ನಾವೆಲ್ಲ ಹೇಗೆ ಹೇಳ್ತೇವೆ, ದೀಸ್ ಆರ್ ಸೆಟ್ ಟು ಬಿ ಯೂನಿಟ್ ವೆಕ್ಟರ್ಸ್. ಈಗ ನಾವೇನು ಹೇಳ್ತೇವೆ, ಎರಡು ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ಇದ್ರೆ ಇಟ್ ಮೀನ್ಸ್ ದೇ ಆರ್ ಪ್ಯಾರಲಲ್, ಥೀಟಾ ಈಕ್ವಲ್ ಟು 0. ಎರಡು ವೆಕ್ಟರ್ಸ್ ಅಲಾಂಗ್ ವೈ ಆಕ್ಸಸ್ ಇದ್ರೆ ದೇ ಆರ್ ಪ್ಯಾರಲಲ್, ಅಗೇನ್ ಥೀಟಾ ಈಕ್ವಲ್ ಟು 0. ಎರಡು ವೆಕ್ಟರ್ಸ್ ಅಲಾಂಗ್ ಜೆಡ್ ಆಕ್ಸಿಸ್ ಇದ್ರೆ ಅಗೇನ್ ದೇ ಆರ್ ಪ್ಯಾರಲಲ್, ಥೀಟಾ ಈಕ್ವಲ್ ಟು 0. ಅದನ್ನೇ ಬರಿತೇವೆ ಇಲ್ಲಿ. ವೆಕ್ಟರ್ ಐ ಡಾಟ್ ವೆಕ್ಟರ್ ಐ ಮೀನ್ಸ್ ಬೋತ್ ದ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್. ವೆಕ್ಟರ್ ಜೆ ಡಾಟ್ ವೆಕ್ಟರ್ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಬೋತ್ ವೆಕ್ಟರ್ಸ್ ಅಲಾಂಗ್ ವೈ ಆಕ್ಸಸ್. ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಬೋತ್ ಟು ವೆಕ್ಟರ್ಸ್ ಅಲಾಂಗ್ ಝೆಡ್ ಆಕ್ಸಸ್. ಎರಡು ವೆಕ್ಟರ್ಸ್ ಅಲಾಂಗ್ ಝೆಡ್ ಆಕ್ಸಸ್ ಇದೆ. ಅಟ್ ದ್ಯಾಟ್ ಟೈಮ್ ಇಸ್ ಈಕ್ವಲ್ ಟು 1. It means I cap dot I cap is equal to I square is equal to 1. Unit means 1 square. J cap dot J cap is equal to J square 1 square 1. K cap dot K cap is equal to K square 1 square 1. Okay. They are parallel here. ಎರಡು ವೆಕ್ಟರ್ಸ್ ಇದ್ರೆ ಅಲಾಂಗ್ ಎಕ್ಸ್ ಆಕ್ಸಸ್ ಇರೋದು, ಎರಡು ವೆಕ್ಟರ್ಸ್ ಇದ್ರೆ ಅಲಾಂಗ್ ವೈ ಆಕ್ಸಸ್ ಇರೋದು, ಎರಡು ವೆಕ್ಟರ್ಸ್ ಇದ್ದರೆ ಜೆಡ್ ಆಕ್ಸಸ್ನಾಗೆ ಇರೋದು. ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಒಂದು ಅಲಾಂಗ್ ಎಕ್ಸ್, ಇನ್ನೊಂದು ಅಲಾಂಗ್ ವೈ ಆಕ್ಸಸ್, ಒಂದು ಅಲಾಂಗ್ ವೈ ಆಕ್ಸಸ್, ಇನ್ನೊಂದು ಜೆಡ್ ಆಕ್ಸಸ್, ಕೆ ಕ್ಯಾಪ್ ಅಂದರೆ ಜೆಡ್, ಒಂದು ಜೆಡ್ ಆಕ್ಸಸ್, ಇನ್ನೊಂದು ಎಕ್ಸ್ ಆಕ್ಸಸ್, ಬಟ್ ದಿಸ್ ಪ್ರಾಡಕ್ಟ್ ಬಿಕಮ್ 0. ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಈಕ್ವಲ್ ಟು 0, ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಈಕ್ವಲ್ ಟು 0, ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಇಸ್ ಈಕ್ವಲ್ ಟು 0. ಇಟ್ ಬಿಕಮ್ಸ್ 0. This is about, that is the scalar product. What about the physical significance? ಇಲ್ಲಿ ಫಿಸಿಕಲ್ ಸಿಗ್ನಿಫಿಕೆನ್ಸಿಗೆ ಬರೋಣ. ಏನಿದೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂದರೆ, ನಾವು ಮ್ಯಾಥಮೆಟಿಕಲಿ ಹೇಳಿದ್ವಿ ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಹೀಗೆ ಇರುತ್ತೆ, ಈ ಥರ ತೊಗೊಳ್ತೀವಿ, ಹೀಗೆಲ್ಲ ಹೇಳಿದ್ವಿ. ಹಾಗಾದ್ರೆ ಫಿಸಿಕ್ಸ್ನೊಳಗೆ ಪರ್ಟಿಕ್ಯುಲರಾಗಿ ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ನಾವು? ಎಕ್ಸ್ಪೆಷಲಿ ಇನ್ ದ ಕೇಸ್ ಆಫ್ ವರ್ಕ್ ಡನ್. ಯಾವಾಗ ವರ್ಕ್ ಡನ್ ಅಂತ ನಾವು, ವೆನ್ ದ ಬಾಡಿ ಈಸ್ ಡಿಸ್ಪ್ಲೇಸ್ಡ್ ಬೈ ದ ಅಪ್ಲಿಕೇಶನ್ ಆಫ್ ಫೋರ್ಸ್. ಒಂದು ಬಾಡಿ ಫೋರ್ಸ್ ಆ್ಯಕ್ಟ್ ಮಾಡಿದಾಗ ಅದು ಮೂವ್ ಆಯ್ತು ಅಂತ ತಿಳ್ಕೊ. ಅಟ್ ದ್ಯಾಟ್ ಟೈಮ್ ಯು ಸೇ ವರ್ಕ್ ಡನ್ ಇನ್ ದ ಮೂವಿಂಗ್ ಬಾಡಿ. ನಾವೇನಂತ ನಾವು ವರ್ಕ್ ಡನ್ ಆಗಿದೆ ಅಂತ ಹೇಳ್ತೀವಿ. ಈಗ ನಾವೇನು ಹೇಳ್ತೀವಿ, ಇಲ್ಲಿ ಬಾಡಿ ಅದ, ಇಲ್ಲಿ ಬಾಡಿ ಅದ, ನಾವು ಆ್ಯಕ್ಟ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಇದೆ. ನಾವು ಬಾಡಿ ಇಸ್ ಡಿಸ್ಪ್ಲೇಸ್ ಇನ್ ದಿಸ್ ಡೈರೆಕ್ಷನ್. ಬಾಡಿ ಹಿಂಗೆ ಡಿಸ್ಪ್ಲೇಸ್ ಆಯಿತು, ಎ ಟು ಬಿ ಡಿಸ್ಪ್ಲೇಸ್ ಆಯಿತು, ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಹಿಂಗಿದೆ. ಬಟ್ ಇದು ಥೀಟಾ ಇದೆ, ಆ್ಯಂಗಲ್. ನೋ ದ ಫೋರ್ಸ್ ಆ್ಯಕ್ಟ್ ಆನ್ ಎ ಬಾಡಿ at an angle theta along the horizontal direction. Now the body is displaced along the horizontal. Now this is the displacement, this is the force. Now angle between the force and displacement is theta. The body displaced along this one. F cos theta is the projection of the vector F force along the displacement. Fine. At that time work done is equal to vector F dot vector S.
ಇವೆರಡು ಗುಣಾಕಾರ ಮಾಡಿದ್ರೆ ಸ್ಕೇಲಾರ್ ಬರುತ್ತೆ. ವರ್ಕ್ ಸ್ಕೇಲಾರ್ ಕ್ವಾಂಟಿಟಿ. ಇವೆರಡು ವೆಕ್ಟರ್ಸು, ಬಟ್ ಇದು ಮಾತ್ರ ಸ್ಕೇಲಾರ್. ಅವ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನು ಬಂತು, ಎಫ್ ಇಂಟು ಎಸ್ ಇಂಟು ಕಾಸ್ ಥೀಟಾ. ಹೀಗೆ ಮೆಜರ್ ಮಾಡ್ತಾರೆ. ಥೀಟಾ ವೇರಿಯೇಷನ್ ಆಗುತ್ತೆ, ಫೋರ್ಸ್ ನಾವು ಡೈರೆಕ್ಷನ್ ವೇರಿಯೇಷನ್ ಮಾಡಿದಂಗೆ ವೇರಿಯೇಷನ್ ಆಗುತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಬಾಡಿ ಈಸ್ ಡಿಸ್ಪ್ಲೇಸ್ ಇನ್ ದಿಸ್ ಡೈರೆಕ್ಷನ್ ಓನ್ಲಿ. ದಿಸ್ ಈಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ವಾಟ್ ಯು ಸೇ ಸ್ಕೇಲಾರ್ ಪ್ರಾಡಕ್ಟ್. ಹಿಂಗೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡ್ತೇವಪ್ಪ, ನಮ್ಮ ಫಿಸಿಕ್ಸ್ನೊಳಗೆ ಎಲ್ಲಿ ಯೂಸ್ ಆಗುತ್ತೆ ಅದು ಅಂತ ಕೇಳಿದಾಗ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡ್ತೀವಿ, ವಿತ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ದಟ್ ಈಸ್ ಯು ಸೆಟ್ ಟು ಬಿ ವರ್ಕ್ ಡನ್. ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಏನದು ಫ್ಯಾಕ್ಟರ್ ಪ್ರಾಡಕ್ಟ್ ಅಂತ. ವಾಟ್ ಯು ಸೇ ಫ್ಯಾಕ್ಟರ್ ಪ್ರಾಡಕ್ಟ್. ವೆನ್ ಟೂ ಫ್ಯಾಕ್ಟರ್ಸ್ ಆರ್ ಮಲ್ಟಿಪ್ಲೈಡ್ ಇಟ್ ಗಿವ್ ದ ರಿಸಲ್ಟ್ ಅನದರ್ ವೆಕ್ಟರ್ ಕ್ವಾಂಟಿಟಿ. ಬೇರೆ ವೆಕ್ಟರ್ ಕ್ವಾಂಟಿಟಿ ಕೊಡುತ್ತೆ. ಎರಡು ವೆಕ್ಟರ್ ಗುಣಾಕಾರ ಮಾಡಿದರೆ ಬೇರೆ ವೆಕ್ಟರ್ ಕ್ವಾಂಟಿಟಿ ಕೊಡುತ್ತೆ. ನಾ ಹೇಳ್ತೇನೆ, ನಾನು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಗಿವ್ ದ ರಿಸಲ್ಟ್ ವೆಕ್ಟರ್ ಸಿ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಗುಣಾಕಾರ ಮಾಡಿದರೆ ನಮಗೆ ಸಿಗತಕ್ಕಂಥ ರಿಸಲ್ಟು ವೆಕ್ಟರ್ ಸಿ. ವೆಕ್ಟರ್ ಸಿ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಎ ವೆಕ್ಟರ್ ಬಿ angle between these two is theta. Now how you write down, how you define this one? The factor product of the two vectors is the multiplication of the magnitudes of the two vectors and sine of the angle between the two vectors. The vector product is the multiplication of the magnitudes of the two vectors and sine of the angle between the two vectors. Vector modulus of the vector A modulus of the vector B into sine theta. Multiplication of magnitudes of the vector two vectors and sine of the angle between the two vectors and its unit vector. Idu factor product andra. Factor product is the multiplication of the magnitudes of the two vectors and angle sine of the angle between the two vectors and its unit vector. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ, ಕ್ರಾಸ್ ಅಂತಲೇ ಬರೀಬೇಕು. ಇಲ್ಲಿ ಬರೀಬೇಕಾದ್ರೆ ಡಾಟ್ ಅಂತಲೇ ಬರೀಬೇಕು. ಇಲ್ಲಿ ಡಾಟ್ ಬರೀಬೇಕಿಲ್ಲ. ಇಲ್ಲಿ ಮಾತ್ರ ಏನು ಬರೀಬೇಕು, ಕ್ರಾಸ್ ಬರೀಬೇಕು. ಕ್ರಾಸ್, ದೇರ್ ಫಾರ್ ಇಟ್ ಇಸ್ ಸೆಟ್ ಬಿ ಕ್ರಾಸ್ ಪ್ರಾಡಕ್ಟ್. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ವಾಟ್ ಅಬೌಟ್ ದ ಡೈರೆಕ್ಷನ್? ಇದೆ ಡೈರೆಕ್ಷನ್ ಹೇಗೆ ಬರುತ್ತೆ? ಫ್ಯಾಕ್ಟರ್ ಸಿ, ಓಕೆ, ನಾನೇನು ಮಾಡಿದೆ, ಫ್ಯಾಕ್ಟರ್ ಕ್ವಾಂಟಿಟಿ ಬರ್ತದೆ ಅಂತ ಹೇಳಿದೆ. ಫ್ಯಾಕ್ಟರ್ ಸಿ ಡೈರೆಕ್ಷನ್ ಹೇಗಿರುತ್ತೆ? ಇಫ್ ದ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಮಲ್ಟಿಪ್ಲೈಡ್ ಲೈಕ್ ದಿಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ವೆಕ್ಟರ್ ಎ ವೆಕ್ಟರ್ ಬಿ, ಇಟ್ ಗಿವ್ ದ ರಿಸಲ್ಟ್ ವೆಕ್ಟರ್ ಸಿ. ವೆಕ್ಟರ್ ಸಿ, ಡೈರೆಕ್ಷನ್ ಆಫ್ ದ ವೆಕ್ಟರ್ ಸಿ perpendicular to the plane containing the two vectors. ವೆಕ್ಟರ್ ಎ ವೆಕ್ಟರ್ ಬಿ ನಾ ಗುಣಾಕಾರ ಮಾಡಲಿಕ್ಕತ್ತೀನಿ, ಅವಾಗ ರಿಸಲ್ಟ್ ವೆಕ್ಟರ್ ಸಿ ಸಿಕ್ತು. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಸಿ? ವೆಕ್ಟರ್ ಸಿ ಈಸ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಸಿ, ರಿಸಲ್ಟೆಂಟ್ ವೆಕ್ಟರ್ ಈಸ್ ದ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ಟೂ ಇಂಡಿವಿಜುವಲ್ ವೆಕ್ಟರ್ಸ್. ಎರಡು ವೆಕ್ಟರ್ದು ಒಂದು ಪ್ಲೇನ್ ಸರ್ಫೇಸ್ ಇರ್ತದಲ್ಲ, ಇದು ವೆಕ್ಟರ್ ಎ ವೆಕ್ಟರ್ ಬಿ, ಇದ್ರ ವೆಕ್ಟರ್ ಸಿ ಹಿಂಗಿರುತ್ತೆ. ಈಗ ನಾ ಹೇಳ್ದನಲ್ಲ, ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಹಿಂಗೆ ಗುಣಾಕಾರ ಮಾಡಿದರೆ ರಿವರ್ಸ್ ಅವಾಗೇನು ಸಿಗ್ತೈತಿ? ಮೈನಸ್ ವೆಕ್ಟರ್ ಸಿ. ನೀವು ರಿವರ್ಸ್ ಗುಣಾಕಾರ ಮಾಡಿದ್ರೆ ಸಿ ಹಿಂಗೆ ಬರ್ತದೆ, ಡೌನ್ವರ್ಡ್ ಡೈರೆಕ್ಷನ್. ಈಗ ವೆಕ್ಟರ್ ಎ, ಇದು ವೆಕ್ಟರ್ ಬಿ, ಇದು ಥೀಟಾ, ಇದು ವೆಕ್ಟರ್ ಸಿ, ಇದು ಗುಣಾಕಾರ ಹೀಗೆ ಬಂತು. ಇದನ್ನು ಅಕಸ್ಮಾತ್ ಇದು ವೆಕ್ಟರ್ ಬಿ, ಇದು ವೆಕ್ಟರ್ ಎ, ಇದು ನಿಮ್ಮ ಗುಣಾಕಾರ ಹಿಂಗೈತೆ ಅಂತ ತಿಳ್ಕೊ, ಅವಾಗ ಸಿ ಹಿಂಗೆ ಬರ್ತದೆ, ಡೌನ್ವರ್ಡ್ ಡೈರೆಕ್ಷನ್ ಬರ್ತದೆ. ಎನಿವೆ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ಟೂ ಇಂಡಿವಿಜುವಲ್ ವೆಕ್ಟರ್ಸ್. ಹೀಗೆ ಹೇಳ್ಬೋದು. Now the direction of the resultant vector is explained by right hand rule. Now in the right hand you fold your fingers and extend your thumb
Folding your finger, it gives the direction of the multiplication of the two vectors and thumb is in the direction of the resultant vector. ನಾ ಹಿಂಗೆ ಗುಣಾಕಾರ ಮಾಡಿದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಹಿಂಗೆ ಗುಣಾಕಾರ ಮಾಡಿದರೆ ವೆಕ್ಟರ್ ಸಿ ಹಿಂಗೆ ಬರುತ್ತೆ. ಅದನ್ನೇ ಹಿಂಗೆ ಗುಣಾಕಾರ ಮಾಡಿದರೆ ಹೀಗೆ ಅಂದರೆ ಅಲ್ಲೇನು ಮಾಡ್ತೇನೆ ನಾನು ಹೀಗೆ ವೆಕ್ಟರ್ ಬಿ ಅದು ಏನು ಬರುತ್ತೆ ಹೇಳ್ರಿ, ನೀವು ವೆಕ್ಟರ್ ಎ ಡಾಟ್ ವೆಕ್ಟರ್ ಹಿಂಗೆ ಬರೆದ್ರೆ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಅವಾಗ ಏನು ಬರುತ್ತೆ ಡೈರೆಕ್ಷನ್ ಹೀಗೆ ಬರುತ್ತೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ದಟ್ ಈಸ್ ದ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ರೈಟ್ ಹ್ಯಾಂಡ್ ಸ್ಕ್ರೂ ಅಂದರೆ ಏನದರ ರೈಟ್ ಹ್ಯಾಂಡ್ ಸ್ಕ್ರೂ ಅಂತ ಹೆಂಗೆ ತೊಗೊಳ್ತೇವೆ ನಾವು, ಯಾವ ರೀತಿ ತೊಗೊತೀವಿ ರೈಟ್ ಹ್ಯಾಂಡ್ ಸ್ಕ್ರೂ. ಈಗ ಸ್ಕ್ರೂನ ಹೀಗೆ ರೊಟೇಟ್ ಮಾಡಿದರೆ ಕ್ಲಾಕ್ ವೈಸ್ನೇ ರೊಟೇಟ್ ಮಾಡಿದರೆ ಟೈಟ್ ಆಕೈತಿ ಅಂತ ತಿಳ್ಕೊ ವಾಲ್ನೊಳಗೆ, ಅದು ರೈಟ್ ಹ್ಯಾಂಡ್ ಸ್ಕ್ರೂ. ರೈಟ್ ಹ್ಯಾಂಡ್ ಸ್ಕ್ರೂ ಡೈರೆಕ್ಷನ್ ಆಫ್ ದ ರೊಟೇಷನ್ ಆಫ್ ದಿ ಹೆಡ್ ಆಫ್ ದ ಸ್ಕ್ರೂ ಇಂಡಿಕೇಟ್ the direction of the multiplication of two individual vectors. Then tip of the screw advances, it moves, advances means moves in the direction of the resultant vector. ನಾನು ಈ ಹೆಡ್ಡನ್ನು ಹಿಂಗೆ ರೊಟೇಟ್ ಮಾಡ್ತಾನೆ ಅಂತ ತಿಳ್ಕೊ, ಹಿಂಗೆ ರೊಟೇಟ್ ಮಾಡಿದಾಗ ವೆಕ್ಟರ್ ಎ ಟು ವೆಕ್ಟರ್ ಬಿ, ಬಟ್ ಥಂಬ್ ದಟ್ ಟಿಪ್ ಆಫ್ ದ ಸ್ಕ್ರೂ ಅಡ್ವಾನ್ಸಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಇದು ರಿವರ್ಸ್ ಆಯ್ತು ಅಂತ ತಿಳ್ಕೊ, ಟಿಪ್ ಆಫ್ ದ ಸ್ಕ್ರೂ ಅಡ್ವಾನ್ಸಸ್ in downward direction. Now special case, if theta is equal to 0, sin theta is equal to what? 0. Vector A parallel vector B. At that time vector A cross vector B is equal to 0. This is said to be minimum. ನೋಡು ಇಲ್ಲಿ ಎರಡು ಪ್ಯಾರಲ್ ಇದ್ದರೆ ಇದು ಮ್ಯಾಕ್ಸಿಮಮ್ ಬರುತ್ತೆ ಸ್ಕೇಲಾರ್ ಪ್ರಾಡಕ್ಟ್. ಇವು ಪ್ಯಾರಲಲ್ ಇದ್ದರೆ ವೆಕ್ಟರ್ ಪ್ರಾಡಕ್ಟ್ ಏನು ಬರ್ತದೆ ಹೇಳ್ರಿ, ಮಿನಿಮಮ್ ಬರುತ್ತೆ. If theta equal to 90 degree, it means sin theta is equal to 1. Vector A perpendicular to vector B. ಆವಾಗ ವೆಕ್ಟರ್ A cross vector B is equal to AB ಬರುತ್ತೆ. This is you say to be ಮ್ಯಾಕ್ಸಿಮಮ್ ಬರುತ್ತೆ. ನೋಡಿರಿ ಇಲ್ಲಿ ಇವು ಪರ್ಪೆಂಡಿಕ್ಯುಲರ್ ಇದ್ದರೆ ಇದು ಮಿನಿಮಮ್ ಬರುತ್ತೆ, ಇವು ಪರ್ಪೆಂಡಿಕ್ಯುಲರ್ ಇದ್ದರೆ ವೆಕ್ಟರ್ ಪ್ರಾಡಕ್ಟು ಮ್ಯಾಕ್ಸಿಮಮ್ ಬರುತ್ತೆ, ಇದ್ರ ತದ್ವಿರುದ್ಧ ಬರುತ್ತೆ. ಸರಿ, what are the properties? It is not a commutative. ಇದು ಕಮ್ಯುಟೇಟಿವ್ ಹೌದು, ಇದು ಕಮ್ಯುಟೇಟಿವ್ ಅಲ್ಲ. ಅಂದರೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ನಾಟ್ ಈಕ್ವಲ್ ಟು ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ. ಹಂಗಾರೆ ಏನು ಬರ್ತೈತೆ ಅದು, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಬರೆದ್ರೆ ಇದು ಮೈನಸ್ ಆಫ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಬರುತ್ತೆ. ಹೇಳಿದ್ನಲ್ಲ, ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಬರುತ್ತೆ, ಹಿಂಗೆ ಬರುತ್ತದು. ಇಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್. ಇಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್. ಅಂದರೆ ವೆಕ್ಟರ್ ಎ ಕ್ರಾಸ್ ಇಂಟು ಬ್ರಾಕೆಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಸಿ. ಫಾರ್ ಯೂನಿಟ್ ವೆಕ್ಟರ್ ಹೇಳಿದ್ನಲ್ಲ ಆಗಲೇ ತೊಗೊಂಡು, ಯೂನಿಟ್ ವೆಕ್ಟರ್ಸ್ ತೊಗೊಂಡು ಹೇಳಿದ್ನಲ್ಲ ಏನು, ಈಗ ದಿಸ್ ಈಸ್ ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್ ಆ್ಯಂಡ್ ಝೆಡ್ ಆ್ಯಕ್ಸಸ್. ಇದು ಎಕ್ಸ್ ತೊಗೊಂಡೆ ನಾನು, ಇದು ವೈ ತೊಗೊಂಡೆ, ಇದೇನು ತೊಗೊಂಡೆ ಝೆಡ್ ತೊಗೊಂಡೆ. ಇವಾಗ ಐ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್, ಜೆ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆ್ಯಕ್ಸಸ್, ಕೆ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಝೆಡ್ ಆ್ಯಕ್ಸಸ್. ಇವಾಗ ನಾ ಹೇಳೋದೇನಂದ್ರೆ ಫಾರ್ ಯೂನಿಟ್ ವೆಕ್ಟರ್ ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಮೀನ್ಸ್ ಬೋತ್ ದ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್, ಜೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ both the vectors along y axis, k cap cross k cap both the vectors along z axis, but they become 0. ಇಲ್ಲಿ ಮ್ಯಾಕ್ಸಿಮಮ್ ಬಂದಿತ್ತು, ಇಲ್ಲಿ 0 ಬರುತ್ತೆ. ಇನ್ನು ಪರ್ಪೆಂಡಿಕ್ಯುಲರ್ ಇದ್ರೆ ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಇದು ನಾ ಹೇಳಿದ್ದು ಪ್ಯಾರಲಲ್. ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಒಂದು ವೆಕ್ಟರು ಅಲಾಂಗ್ ಎಕ್ಸ್ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, but result along z axis. I cap cross j cap is equal to k cap. ಇಲ್ಲಿ ನೋಡಿ j cap ಒಂದು ವೆಕ್ಟರ್ ಹಿಂಗೆ, k cap ಒಂದು ವೆಕ್ಟರ್ ಹಿಂಗೆ, ಬಟ್ ರಿಸಲ್ಟ್ ಈಸ್ ಅಲಾಂಗ್ x axis I cap. k cap ಕ್ರಾಸ್ I cap ಒಂದು ವೆಕ್ಟರ್ z axis, ಇನ್ನೊಂದು x axis, ರಿಸಲ್ಟ್ ಈಸ್ ಅಲಾಂಗ್ y axis. ಬಟ್ ಇದು ರಿವರ್ಸ್ ಆದರೆ j cap
ಕ್ರಾಸ್ ಕೆ ಜೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಆದ್ರೆ ದಿಸ್ ಈಸ್ ಮೈನಸ್ ಕೆ ಕ್ಯಾಪ್, ರಿವರ್ಸ್ ಆಗುತ್ತೆ, ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಜೆಡ್ ಆ್ಯಕ್ಸಸ್ನಾಗ ಇರ್ತೈತಿ, ಇದು ಅಲಾಂಗ್ ವೈ ಆ್ಯಕ್ಸಸ್ಸು, ಇದು ಅಲಾಂಗ್ ಎಕ್ಸ್ ಆ್ಯಕ್ಸಸ್ಸು, ರಿಸಲ್ಟ್ ಮಾತ್ರ ಜೆಡ್ ಆ್ಯಕ್ಸಸ್ನಾಗ ಇರ್ತೈತಿ ಬಟ್ ನೆಗೆಟಿವ್. ಅದೇ ರೀತಿ ಕೆ ಕ್ಯಾಪ್ ಕ್ರಾಸ್ ದಟ್ ಈಸ್ ಜೆ ಕ್ಯಾಪ್, ದಿಸ್ ಈಸ್ ರಿಸಲ್ಟ್ ಮೈನಸ್ ಐ ಕ್ಯಾಪ್. ಅದೇ ರೀತಿ ಇದು ಐ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು ಮೈನಸ್ ಜೆ ಕ್ಯಾಪ್ ಅಂತ ಬರೀತೀವಿ. ನಾವಿಲ್ಲೇ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ ನಾವೇನಂತ ಬರಿತೀವಿ ಹೇಳ್ರಿ, ದಿಸ್ ಈಸ್ ಯು ಸೆಟ್ ಟು ಬಿ ಫಿಸಿಕಲ್ ಸಿಗ್ನಿಫಿಕೆನ್ಸ್. ನಾವು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಫ್ಯಾಕ್ಟರ್ ಪ್ರಾಡಕ್ಟ್ ಇನ್ನೊಂದು ಬರಿತೇವೆ, ಯಾವುದು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಫ್ಯಾಕ್ಟರ್ ಪ್ರಾಡಕ್ಟ್. ಎಸ್ ಏನದು? ವೆನ್ ಎ ಪಾರ್ಟಿಕಲ್ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್ with a radius r, it is a mass is m, it is move with a velocity v. It move with a velocity v, definitely the momentum is along this direction, that is equal to m into v. This is r, but it's a theta there. Yes, it is a angular momentum. Angular momentum is the vector, is the position vector is the vector, is the into momentum is the vector. Now see here, vector r is the position vector, vector p is the momentum. Multiplication of these two, it gives the angular momentum, another vector quantity. Position vector one quantity, angular, that is a linear momentum, another vector quantity. These two vector quantities are multiplied, it gives the result angular momentum. That is vector L is equal to r into p into sin theta into n cap. This is about physical significance of ಫ್ಯಾಕ್ಟರ್ ಪ್ರಾಡಕ್ಟ್. ಒಂದು ಎಕ್ಸಾಂಪಲ್ ನಾವೇನು ಬರ್ಬೋದು ಹೇಳ್ರಿ, ಕೊಡ್ಬೋದು. and a multiplication of position vector and the linear momentum vector. When a particle moves with a circular path, it gives the result another vector quantity, that is said to be angular momentum. ಏನಂತ ಬರೀತದೆ ಇಲ್ಲಿ ಹೇಳ್ರಿ, ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಇಲ್ಲಿ ಬರುತ್ತೆ. ಇಟ್ ಈಸ್ ದ ಎಕ್ಸಾಂಪಲ್ ಆರ್ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಫ್ಯಾಕ್ಟರ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಏನು? ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್, a particle of mass m, it is moving in a circular path with a velocity v, with linear momentum p is equal to m into v and radius r. Then angular momentum is perpendicular to, that is vector r cross vector p. ಹಿಂಗ ನಾವೇನು ಮಾಡಬೇಕು ಹೇಳಬೇಕಾಗುತ್ತೆ. ಓಕೆ, is the one more example how to give this one. ಅದಕ್ಕೆ ಇದು ಏನದಲ್ಲ, ಇದು ಸ್ಕೇಲಾರ್ ಪ್ರಾಡಕ್ಟು, ಇದು ಫ್ಯಾಕ್ಟರ್ ಪ್ರಾಡಕ್ಟು. ಇದು ಡಿಫ್ರೆನ್ಸು ಬರಲಿಕ್ಕೆ ಬರ್ತೈತಿ, ಆಮೇಲೆ ಡೆಫಿನೇಷನ್ ಬರಲಿಕ್ಕೆ ಬರ್ತೈತಿ, ಎಕ್ಸಾಂಪಲ್ ಬರಲಿಕ್ಕೆ ಬರ್ತೈತಿ, ಡಿಫ್ರೆಂಟ್ ಕೇಸಸ್ ಬರಲಿಕ್ಕೆ ಬರ್ತೈತಿ, ಆಮೇಲೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ನಾವೇನು ಮಾಡ್ಬೋದು ಸ್ಕೇಲಾರ್ ಪ್ರಾಡಕ್ಟ್ಗೆ ಮತ್ತು ಫ್ಯಾಕ್ಟರ್ ಪ್ರಾಡಕ್ಟ್ಗೆ ಬರಿಬೋದು. ನಮ್ಮ ಫಿಸಿಕ್ಸ್ನೊಳಗೆ ಇವು ಎರಡೂ ಅದಾವಲ್ಲ, ಸ್ಕೇಲಾರ್ ಪ್ರಾಡಕ್ಟ್ ಆ್ಯಂಡ್ ಫ್ಯಾಕ್ಟರ್ ಪ್ರಾಡಕ್ಟ್ ಅನ್ನೋ ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬರುತ್ತೆ, ಇದು ಎ ಬಿ ಕಾಸ್ ಥೀಟಾ ಬರುತ್ತೆ. ಇಲ್ಲಿ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಬರುತ್ತೆ, ಇದು ರಿಸಲ್ಟು ಎ ಬಿ ಸೈನ್ ಥೀಟಾ ಬರುತ್ತೆ ಇಂಟು ಎನ್ ಕ್ಯಾಪ್ ಬರುತ್ತೆ. ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಸಿ ಅಂತ, ಅಂದರೆ ರಿಸಲ್ಟೆಂಟ್ ವೆಕ್ಟರ್ ಅಂತ ಅದರ ಮೀನಿಂಗ್ ಅದು, ಅನ್ಸಸ್ ಪಾಯಿಂಟ್. ಅದಕ್ಕೆ ಇಲ್ಲಿ ಸ್ಕೇಲಾರ್ ಪ್ರಾಡಕ್ಟು ಮತ್ತು ಫ್ಯಾಕ್ಟರ್ ಪ್ರಾಡಕ್ಟು ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಫಿಸಿಕಲ್ ಸಿಗ್ನಿಫಿಕೆನ್ಸ್ ನಾವೇನು ಮಾಡ್ತೀವಿ, ವರ್ಕ್ ಡನ್ ಕೊಡ್ತೀವಿ. ಇಲ್ಲಿ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಬೆಸ್ಟ್ ಅಂದ್ರೆ ಆ್ಯಂಗ್ಯುಲರ್ ಮೊಮೆಂಟಮ್ ಇದನ್ನು ನಾವೇನು ಮಾಡ್ಬೋದು ಕೊಡ್ಬೋದು. ಆ್ಯಂಗ್ಯುಲರ್ ಮೊಮೆಂಟಮ್ ಎಕ್ಸಾಂಪಲ್
ನಾವೇನು ಮಾಡ್ಬೋದು ಕೊಡ್ಬೋದು. ಇದು ನೋಟ್ಸ್ನಾಗ ಇಲ್ಲ, ಅದು ನೀವು ಕೊಟ್ಟಿರೋ ನೋಟ್ಸ್ನ ಸ್ಟೂಡೆಂಟ್ಸೇ. ಓಕೆ, ಅದಕ್ಕೆ ನೀವೇನು ಮಾಡಿ ಅಂದರೆ ಇದನ್ನು ಡೈರೆಕ್ಟಾಗಿ ನೀವು ಬರೆದು ಪಿ ಅಂದ್ರೇನು, ಆರ್ ಅಂದ್ರೇನು, ಫಿ ಅಂದ್ರೇನು ಅದೆಲ್ಲ ಹೇಳಿಬಿಟ್ಟು ನೀವೇನು ಮಾಡ್ಬೇಕಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತಾ. ದಿಸ್ ಈಸ್ ಅಬೌಟ್ ಸ್ಕೇಲಾರ್ ಪ್ರಾಡಕ್ಟ್ ಆ್ಯಂಡ್ ವೆಕ್ಟರ್ ಪ್ರಾಡಕ್ಟ್. ಬಿಫೋರ್ ಗೋಯಿಂಗ್ ಟು ಸ್ಟಾಪ್ ದಿಸ್ discussion, I want to request to all my dear students, you become subscriber our physics channel. How become the subscriber? You press the subscriber button and you press the bell button, then you become a subscriber for our channel. Okay, thank you. Next chapter work power energy chapter start ಮಾಡೋಣ.